ನಮಸ್ಕಾರ ನಮಸ್ಕಾರ. ಸ್ನೇಹಿತ. ತುಂಬ ದಿನಗಳ ನಂತರ ಡಿ ಬಾಸ್ ದರ್ಶನದ ಬಗ್ಗೆ ಒಂದೆರಡು ಮಾತಾಡ ಮಾಡಬೇಕು ಅನ್ನಿಸ್ತು. ಕಾರಣ ಮೇಲ್ಗಡೆ ಇರ್ತಕ್ಕಂಥ ಫೋಟೋ ನೋಡಿದ್ರೆ ಕರುಳು ಕಿವಿಸ್ದಂಗೆ ಆಗುತ್ತೆ. ಹೇಗಿದ್ದ ಮನುಷ್ಯ ಹೇಗಾದ ಒಂದು ಸಣ್ಣ ದುಡುಕಿನ ನಿರ್ಧಾರ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಯಿತು. ಚಿತ್ರರಂಗ ತನ್ನ ಪಾಠದಲ್ಲಿ ನಡೀತಾ ಇದೆ. ಚಿತ್ರರಂಗ ಇರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಎಲ್ಲವೂ ನಡೀತಾ ಇದೆ. ಜೊತೆಗಿದ್ದಾಗ ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅನ್ನೋ ಸ್ನೇಹಿತರು ಕೂಡ ಪಾರ್ಟಿಗಳನ್ನ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಪಾಪ ದರ್ಶನ್ ಅವರು 2 ವರ್ಷಗಳ ಕಾಲದಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಅವರ ಜೊತೆ ಲಾಭ ಪಡೆದಂಥವ್ರು ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಅದು ನ್ಯಾಯದೇವತೆ ಆದಷ್ಟು ಬೇಗ ಅವ್ರ ಮೇಲೆ ಕರುಣೆ ತೋರಿಸಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಆ ದಯಾಮಯನಾದ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಭಗವಂತನಲ್ಲಿ ಕ್ಷಮೆ ಇರುತ್ತೆ. ಎಂಥ ದೊಡ್ಡ ತಪ್ಪುಗಳನ್ನ ಮಾಡಿದವರು ಕೂಡ ಇವತ್ತು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಹಾಗಂತ ಇವ್ರು ಮಾಡಿದ್ದಾರೆ ಅನ್ನೋ ತಪ್ಪು ಇನ್ನೂ ಪ್ರೂವ್ ಆಗಿಲ್ಲ. ಹಾಗಾಗಿ ನ್ಯಾಯದೇವತೆ ಭಗವಂತ ತಾಯಿ ಭುವನೇಶ್ವರಿ ನಮ್ಮ ಕನ್ನಡ ಜನತೆ ಅವರು ಆಶೀರ್ವಾದ ಮಾಡಿ ಆದಷ್ಟು ಬೇಗ ಹೊರಗಡೆ ಬಂದು ದೈನಂದಿನ ಜೀವನವನ್ನು ಪ್ರಾರಂಭ ಮಾಡಲಿ ಅಂತ ಆ ಭಗವಂತನ ಪ್ರಾರ್ಥಿಸ್ತೀನಿ. ಒಂದು ವಿಷಯ, ಒಬ್ಬ ವ್ಯಕ್ತಿ ಎತ್ತರಕ್ಕೆ ಹೋದಷ್ಟು ಅಕಸ್ಮಾತ್ ಕೆಳಗೆ ಬಿದ್ದರೆ ಅಷ್ಟೇ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನೋದಕ್ಕೆ ಈ ನಮ್ಮ ಡಿ ಬಾಸ್ ದರ್ಶನವನ್ನು ಕೊಡ್ಬೋದು. ಒಂದು ದುಡುಕಿನ ಚಿಕ್ಕ ನಿರ್ಧಾರ ಇಷ್ಟೆಲ್ಲದಕ್ಕೂ ಕಾರಣ ಆಯಿತು. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಡಿ ಬಾಸ್ ಆದಷ್ಟು ಬೇಗ ಬನ್ನಿ. ನಿಮ್ಗೆ ಒಳ್ಳೆಯದಾಗಲಿ.